राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಳೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ पार्वती बने राजा जय जय राम कृष्ण हरे 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 बोला पुंडलीक वरदा श्री ज्ञानदेव राजा की जय। धरू जाता धरिता नये टाकू जाता टाकिता नये जेथे तेथे आहेच आहे परब्रह्म ते ठोकबार कुमाई ठोकबार कुमाई बोला पुंडलीक श्री ज्ञानदेव राजा ತಾತಕ್ಕ ಹುಡುಗಂದು ತಾಳ ಬಿಡು ಬಾರಿಸಬೇಡ. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಆದಿಗುರು ಶ್ರೀ ಶಂಕರ ಭಗವತ್ಪಾದರ ಗುಹಾಪ್ರವೇಶದ ದಿನವಾದ ಇಂದು ಅವರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥ ರಾಮದಾಸರು ಮಾವುಲಿ ಜ್ಞಾನೇಶ್ವರರು ಆಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ರುಕ್ಮಿಣಿ ಸಹಿತ ವಿಠ್ಠಲ ಪಾಂಡುರಂಗನ ಒಂದು ಚರಣಾರವಿಂದಗಳಿಗೂ ಮತ್ತು ಸಪ್ತಾಹದ ಮಂಗಲಮಯ ದಿನವಾದಂತಹ ಎಲ್ಲ ಗುರುಬಂಧುಗಳಿಗೂ ಮತ್ತು ಗುರುಭಗಿನಿಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ನೀವುಗಳೆಲ್ಲ ಮಹಾರಾಜರ ಅಂತಿಮ ಒಂದು ಇಚ್ಛಾ ಏನಿತ್ತು, ಮಹಾರಾಜರ ಒಂದು ಅಂತಃಕರಣ ಯಾವುದನ್ನು ಬಯಸ್ತಿತ್ತು,
ಮಹಾರಾಜರು ಯಾವುದರಲ್ಲಿ ತಮ್ಮನ್ನು ತಾವು ಪೂರ್ಣ ಏನಪ್ಪ ಅಂದ್ರೆ ಮುಳುಗಿಸಿಕೊಂಡಿದ್ರು ಅಂಥ ಒಂದು ವಿಮಲ ಬ್ರಹ್ಮನ ಸ್ಥಿತಿಯ ಕುರಿತಾದ ವಿಚಾರವನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡಬೇಕಾಗಿದೆ. ಮುಂದೆ ಗುರಿ ಇರಬೇಕಂತ, ಹಿಂದೆ ಗುರು ಇರಬೇಕಂತ. ಹಂಗೆ ಸದ್ಗುರುವಿನ ಮೇಲೆ ಅಖಂಡವಾದ ನಿಷ್ಠೆ ಇರಬೇಕು. ಮುಂದೆ ನಾನು ಮುಟ್ಟುವಂಥ ಗುರಿ ಏನದ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಕಲ್ಪನಾ ಇರಬೇಕು. ಇದು ಸಾಧಕನಲ್ಲಿ ಇರಬೇಕಾದಂತಹ ಒಂದು ಪ್ರಜ್ಞೆ ಅಂತಾರೆ. ಈ ಪ್ರಜ್ಞೆ ನಮ್ಮಂತಲ್ಲಿ ಇರಲಿಲ್ಲ ಅಂದ್ರೆ ಕೊನೆಯವರೆಗೂ ಪರಮಾರ್ಥ ಅರ್ಥ ಆಗುವುದಿಲ್ಲ. ಸಮರ್ಥ 18ನೇ ದಶಕದೊಳಗೆ ಹೇಳ್ತಾರೆ, ಪ್ರಜ್ಞೆ ವಿನ ಅರ್ಥನ ಕಳೆ, ವಿಶ್ವಾಸೇ ವಿನ ವಸ್ತುನ ಕಳೆ, ಪ್ರಜ್ಞೆ ವಿಶ್ವಾಸಗಳೇ ದೇಹಾಭಿಮಾನ. ಅವರಂತಾರ ಪ್ರಜ್ಞಾ ಜಾಗೃತ ಆಗಲಾರ್ದ ನಿಜವಾಗಿಯೂ ಈ ಪರಮಾರ್ಥ ಅಂದ್ರೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ ಅಂತಾರು. ಬೇಕಾದಷ್ಟು ಸತ್ತಾಕ್ ಹೋಗ್ಲಿ, ಬೇಕಾದಷ್ಟು ಸತ್ಸಂಗ ಮಾಡಲಿ. ಇವ್ರಂತಾರ ನೋಡ್ರಿ, ಜಪವ ಮಾಡಿದರೇನು, ತಪವ ಮಾಡಿದರೇನು, ಏನು ಮಾಡಿದರೇನು, ಕೂಡಲ ಸಂಗನ ಮನ ಮೆಚ್ಚಿಸದಲ್ಲದೆ. ಹಂಗ ಸದ್ಗುರುನಾಥನ ಮನವನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿರುವಂತಹ ಪ್ರಜ್ಞೆ ಏನದಲ್ಲ, ಅದು ಜಾಗೃತ ಆಗೋದು ಮೊದಲನೇ ಕೆಲಸ ಸಾಧಕನಂತಲೇ. ಎರಡನೇ ಕೆಲಸ ವಿಶ್ವಾಸೇ ವಿನ ವಸ್ತುವಿನ ಕಡೆ ಅಂತಾರ. ವಸ್ತು ಅಂದ್ರೆ ಇಲ್ಲಿ ಯಾವುದೂ ಅಲ್ಲ, ಸದ್ಗುರುನಾಥನ ಸ್ವರೂಪ. ಅಖಂಡವಾಗಿ ನಮಗೆ ಸದ್ಗುರುವಿನ ಮೇಲೆ ವಿಶ್ವಾಸ ಇರಲಾರ್ದ ಸದ್ಗುರುವಿನ ರೂಪ ತಿಳಿತದ, ರೂಪ ಕಾಣಿಸ್ತದ, ಸ್ವರೂಪದ ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಇವು ಎರಡೂ ಆದ್ರೆ ಏನಾಗ್ತದೆ ಅಂದ್ರೆ, ಇವು ಎರಡು ಯಾವಾಗ ನಮ್ಮಲ್ಲಿ ಪ್ರಾಪ್ತ ಆಗ್ತಾವ ಆವಾಗ ಮಾತ್ರ ಅಹಂಕಾರ ನಮ್ಮಿಂದ ದೂರ ಹೋಗ್ತಾರೆ. ಠೊಬ್ಬಾರ ಕುಮಾಯಿ, ಠೊಬ್ಬಾರ ಕುಮಾಯಿ ಹೋ. ಮತ್ತ ಅಹಂಕಾರ ನಮ್ಮಲ್ಲಿ ಹೋಗ್ಲಾರ್ದ, ಅಹಂಕಾರ ಹೋಗ್ಲಾರ್ದ ಸ್ವಾನಂದದ ಸುಖ ಸಿಗ್ತ ಅನ್ನುವಂಥದ್ದು ಕನಸನ್ನು ತಿಳ್ಕೊಂಡು ಬಿಡ್ರಂತ. ಸ್ವಾನಂದದ ಒಂದು ಸುಖ ಅರ್ಥಾತ್ ನಮ್ಮ ಸ್ವರೂಪ ಆನಂದದ ಅನುಭವ ಇದು ನಮಗೆ ಆಗಬೇಕಾಗಿದ್ರೆ ಮೊದಲಿಗೆ ಏನು ಹೋಗ್ಬೇಕಂದ್ರೆ ಅಹಂಕಾರ ಹೋಗ್ಬೇಕು. ಯಾ ನರದೇಹಾಚೇನಿ ಸಂಬಂಧೆ ಬಹುತ ಪಾವಲೆ ಉತ್ತಮ ಪದೇ. ಈ ನರದೇಹಕ್ಕೆ ಬಂದವರೊಳಗೆ ಬಹಳಷ್ಟು ಮಂದಿ ಪರಮಾರ್ಥದೊಳಗೆ ಉತ್ತಮ ಉತ್ತಮ ಪದವಿಗಳನ್ನು ಮುಟ್ಟಿದ್ರು. ಅವ ಇಂದ್ರ ಪದವಿ, ಬ್ರಹ್ಮ ಪದವಿ, ವಿಷ್ಣು ಪದವಿ, ಹಿಂಗೆ ಸಾಕಷ್ಟು ಪರಮಾರ್ಥದೊಳಗೆ ಪದವಿ ಅವ. ಅವನು ಎಷ್ಟೋ ಮಂದಿ ಮುಟ್ಟಿದ್ರು ಈ ನರದೇಹದ ಒಂದು ಆಧಾರದಿಂದ. ಯಾ ನರದೇಹಾಚೇನಿ ಸಂಬಂಧೆ ಬಹುತ ಪಾವಲೆ ಉತ್ತಮ ಪದೇ. ಅವ್ರು ಯಾರ್ಯಾರು ಈ ಪದವಿ ಸಿಕ್ತಂದ್ರ ಅಹಂತ ಸಾಂಡೋನಿ ಸ್ವಾನಂದೇ ಸುಖಿ ಜಾಲೆ. ಯಾರು ಅಹಂಕಾರವನ್ನ ಅಳದ್ರಲ್ಲ ಅವರಿಗೆ ಸ್ವಾನಂದ ಸುಖ ಆಗ್ಯದಂತಾರ. ಠೊಬ್ಬಾರ ಕುಮಾಯಿ, ಠೊಬ್ಬಾರ ಕುಮಾಯಿ ಹೋ. ಆ ಸ್ವಾನಂದದ ಅನುಭೂತಿ ನಮಗೆ ಯಾವಾಗ ಆಗುವುದು, ಎಲ್ಲಿ ತನಕ ಆಗುವುದಿಲ್ಲ, ಅಲ್ಲಿ ತನಕ ಈ ಜನನ ಮಾಡೋ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಹಾರಾಜರು ನಮಗಾಗಿ ಅವತಾರ ತೊಟ್ಟುಕೊಂಡು ಬಂದು ನಮ್ಮ ಮನೆ ತನಕ ಬಂದು ನಮಗೆ ಆ ಒಂದು ಭವತಾರಕ ನಾಮವನ್ನು ನೀಡಿ ಸ್ವಾನಂದದ ಅನುಭೂತಿಯನ್ನು ಉಂಡ್ರಿಪ ಅಂತೇಳಿ ಹೇಳಿದ್ದಕ್ಕೆ ಅರ್ಥ ಏನು ಉಳಿತಂಗಾರ? ಅದಕ್ಕೇನು ಅರ್ಥ ಉಳಿತು ಅಂತ. ಮತ್ತು ಎಷ್ಟು ವರ್ಷ ನಾವು ಇಲ್ಲಿ ಈ ಪ್ರಮಾಣದೊಳಗೆ ಇದ್ರೂ ಸಹಿತ ನಮ್ಮಲ್ಲಿ ಪ್ರಜ್ಞೆನೇ ಜಾಗೃತ ಆಗಲಿಲ್ಲ, ವಿಶ್ವಾಸನೇ ಕೂಡಲಿಲ್ಲ, ಅಹಂಕಾರನೇ ಅಳಿಲಿಲ್ಲ. ಅವರಂತಾರ ಮೀ ಪಡೆ ಕೈಸೆ ನೀ ನ ಸಾಹೆ. 7ನೇ ದಶಕನಾಗ ಹೇಳ್ತಾರ ಮೀ ಪಣೆ ಅಂದ್ರ ಅಹಂಕಾರ, ಕೈಸೆ ನೀ ನ ಸಾಹೆ. ಅಹಂಕಾರ ಒಬ್ಬ ಮನುಷ್ಯನಂತೇಳಿತ್ತಂದ್ರ ಆ ಮನುಷ್ಯ ಯಾರಿಗೂ ಸೇರುವುದಿಲ್ಲ. ಯಾಕೋ ಸಾಂಬ
ಅಹಂಕಾರ ಈಗ ನನ್ನಂತಲೇ ಅಹಂಕಾರ ಬಂತಂದ್ರೆ ನನ್ನ ನೀವು ಯಾರೂ ಸೇರುವುದಿಲ್ಲ ಇನ್ನು ತಿಳ್ಕೊಂಡು ಬಿಡ್ರಿ. ಏನ್ರಿ ಮೊದಲು ಎಷ್ಟು ನಮ್ಮ ಮೇಲೆ ಪ್ರೀತಿ ಇತ್ತು, ಈಗ ಮಂದಿ ಒಟ್ಟ ದೂರ ಸರ್ಲಿಕ್ಕತ್ತಾರಂದ್ರೆ ಮಂದಿ ತಪ್ಪಲ್ಲ, ನಿನ್ನಂತಲೇ ಅಹಂಕಾರ ಬಂದು ಕೂತಂತ. ಅದಕ್ಕಂತಾರ मी पणे कैसे नी नसाये ते ಭಗವಂತಿ ಕೈಸೇ ನಿಸಾಹೆ. ನಮ್ಮ ಒಳಗೆ ಅಹಂಕಾರ ಇದ್ರೆ ಒಬ್ರಿಗೊಬ್ರಿಗೆ ಸೇರಿಕೆ ಬರುವಲ್ತು, ಮತ್ತೆ ಭಗವಂತಗೆ ನಾವು ಹೆಂಗೆ ಸೇರ್ತೇವೆ? ಅಹಂಕಾರ ಇತ್ತಂದ್ರೆ ಭಗವಂತಗೆ ಹೆಂಗೆ ಸೇರ್ತದ? ಮಣೋನಿ ಅಹಂತ ಸಾಂಡೋನಿ ಮೀಪಣ ಸಾಂಡೋನಿ ರಾಯೇ ತೋಚಿ ಸಮಾಧಾನಿ. ಅದಕ್ಕೆ ಮೀಪಣ ಅನ್ನುವಂಥ ಬಿಟ್ಟು ಬಿಡ್ರಿ ಅಂತಾರ ಅವರು. ನಮಗೆ ಇಲ್ಲ ಇಲ್ಲ ಅಂತಾರೆ ಎಲ್ಲರೂ. ಅದನ್ನು ನೀವು ಬೇಕಾದನ್ನ ಕೇಳ್ರಿ, ಅಹಂಕಾರ ಇಲ್ರಿ ಏನ್ರಿ ಎಲ್ಲ ದೊಡ್ಡ ದೊಡ್ಡವ್ರು ಮಹಾರಾಜ್ರ ಮುಂದೆ ನಾವೇನ್ರಿ ಈಟಿದ್ದಂಗೆ. ಈಟಿದ್ರು ಸಹಿತ ಅಹಂಕಾರ ನೋಡ್ರಿ, ಇರಿವಿ ಈಟೇ ಇರ್ತದೆ. ಅದು ಹಿಡಿತು ಅಂತ ತಿಳ್ಕೊರಿ ನೀವು. ಕಟ್ಟಿರ್ವ್ಯಾ ಮತ್ತು ಹಿಡಿತಂದ್ರೆ ಅದನ್ನು ಕಿತ್ತು ಹೋಗಿಲಿಕ್ಕೆ ಹೋದ್ರೆ ಅದಂತಾರ, ಹಿಡಿದ್ರಂದ್ರೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತವ್ರು. ಏನು ಹಿಂಗೆ ಹಿಡಿತದಲ್ಲ, ಬೇಕಾದಂಗೆ ನೀವು ಹಿಂದಿನ ಜಗ್ಲಿಕ್ಕೆ ಹೋಗ್ರಿ, ಆ ಮುಂದಿನ ಭಾಗ ಅಷ್ಟೇ ಉಳಿತದ, ಹಿಂದಿನ ಭಾಗ ಕಿತ್ತಿ ಬರ್ತದೆ. ಅದನ್ನ ಸತ್ರು ಸಹಿತ ಅಹಂಕಾರ ಬಿಡುದಿಲ್ಲ ಅಂತ ಈಟಿದ್ದಕ್ಕೆ ಇರುವಿಗದ ಟೊಬ್ಬಾರ ಕುಮಾರಿ ಹೋ. ದಾಸವಾದೊಳಗ ಕಹಾನಿ ನಿರೂಪಣ ಅಂತ ಒಂದು ಸಮಾಸ ಮಾಡ್ಯಾರ. ಕಹಾನಿ ಅಂದ್ರೆ ಕಥೆ ಹೇಳೋದು. ಗೋಸಾವಿ ಮತ್ತು ಶಿಷ್ಯ ಇಬ್ಬರು ಕೂಡಿಸಿ ಹೊಂಟಿರ್ತಾರ, ಬ್ಯಾಸರಾಗಿರ್ತದ. ಶಿಷ್ಯ ಅಂತಾನೆ, ಗುರುದೇವ ಬ್ಯಾಸರ ಆಗ್ಲಿಕ್ಕತ್ತದ, ಮತ್ತು ಹಾದಿ ಸಾಗಬೇಕಾದ್ರೆ ಒಂದು ಕಥೆ ಹೇಳ್ರಿ. ಹೌದಾ ಅಂದ ಕೂಡಲೇ ಓದ್ಬೇಕು. ಅದಕ್ಕೆ ದಾಸೋಹ ಯಾಕೆ ಓದ್ಬೇಕಂದ್ರೆ ಅವರು ಸದ್ಗುರುಗಳು ಹೇಳ್ತಾರೆ, ಗೋಸಾವಿ ಇಬ್ರು ಗಂಡ ಹೆಂಡತಿ ಇದ್ರು. ಇಬ್ರು ಗಂಡ ಹೆಂಡತಿ ಇದ್ರು. ಹಾಂ, ಇಬ್ರು ಗಂಡ ಒಬ್ಬಕ್ಕೆ ಹೆಂಡತಿ ಅಲ್ಲ, ಮತ್ತು ಇಬ್ರು ಗಂಡ ಹೆಂಡತಿ ಇದ್ರಂತ. ಅವ್ರು ಹೆಂಗಿದ್ರಂದ್ರೆ ಇರೋದು ಇಬ್ಬರು ಇದ್ರು, ಖರೆ ಶರೀರ ಎರಡಿದ್ದು, ದೇಹ ಒಂದೇ ಆಗಿತ್ತು. ಇಬ್ರು ಎರಡಿದ್ರು ಖರೆ ಒಂದಾಗಿತ್ತು ಅಂದ್ರೆ ಏನು? ಅದು ಪ್ರಕೃತಿ ಪುರುಷರ ಇದು. ಅದು ಶಿವನ ಪೋಸ್ ತೋರಿಸ್ತಾರೆ ನೋಡ್ರಿ, ಒಂದು ಕಡೆ ಹೆಣ್ಣು ಒಂದು ಕಡೆ ಗಂಡ. ಆ ಮೂಲ ಮಾಯೆಯಿಂದ ಉತ್ಪತ್ತಿಯಾದಂತಹ ಪ್ರಕೃತಿ ಪುರುಷ ಮತ್ತು ಮೂಲ ಮಾಯೆ ಅವರಿಬ್ಬರು ಅಗದಿ ಚಂದಾಗೆ ಸಂಸಾರ ಮಾಡ್ಕೊಂಡು ಹೊಂಟಿದ್ರು ಎಷ್ಟೋ ದಿವಸಗಟ್ಟಲೆ. ಸ್ವಲ್ಪರಾಗೆ ಹೇಳ್ತ ನಿಮ್ಗೆ ಕತೆ. ಯಾಕಂದ್ರೆ ನನಗೇನದ, ನನ್ನ ಅಂತಃಕರಣದಾಗ ಇಷ್ಟೇ ಅದ, ನನ್ನ ಅಂತಃಕರಣದಾಗ ಇರೋಕ್ಕಿಂತ ಸಮರ್ಥರ ಅಂತಃಕರಣದಾಗ ಇರ್ಬೇಕಂತೇಳಿ ಇಂಥವೇನರೇ ದಾಸಬೋಧನ್ನು, ಅಭಂಗ, ಭಜನೆ ಇದ್ರ ಬಗ್ಗೆ ಅರ್ಥ ಹೇಳಬೇಕು ಅನ್ನುವಂಥದ್ದು ಒಂದು ಉತ್ಸಾಹ. ಅವರಿಬ್ಬರು ಭಾಳ ದಿವಸ ಚಂದಾಗೆ ಸಂಸಾರ ಮಾಡ್ಕೊಂಡು ಹೊಂಟಾಗ ಒಂದು ಮಗ ಹುಡ್ತಂತ. ಮಗ ಹುಟ್ಟಿದ ಕೂಡಲೇ ಮತ್ತು ಮಗನೂ ಭಾಳ ಶ್ರೇಷ್ಠ ಇರ್ತಾನೆ, ಉತ್ತಮ ಮನುಷ್ಯ. ತಂದೆ ತಾಯಿಗಳು ಅಂದ್ರೆ ದೇವರು ಅಂತೇಳಿ ತಿಳ್ಕೊಂಡಿರ್ತಾನೆ, ಹಂಗೆ ಪೂಜೆ ಮಾಡ್ತಿರ್ತಾನೆ. ಆ ಮಗಗಿನ್ನೊಬ್ಬ ಮಗ ಹುಡ್ತಾನೆ. ಅವು ಭಯಂಕರ ಉಪಾಧಿ ಹಾಕ್ಕೊಂಡು ಬಿಡ್ತಾನೆ. ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳು ಅವು ಇವು ತೆಗೆದು ಹಂಗು ಹಿಂಗೂ ಮಾಡ್ಕೊಂಡು 108 ಮಕ್ಕಳನ್ನ ಹಡ್ದ ದೊಡ್ಡ ಸಂಸಾರ ಮಾಡಿಬಿಡ್ತಾನೆ. ಅವಾಗ ಮತ್ತೊಂದು ಮಗ ಹುಡ್ತಾವ. ಅವು ಕೆಟ್ಟದಾಗಿತ್ತು, ಸಿಟ್ಟೇ ಇರ್ತಾನವು. ಒಟ್ಟ ಯಾರು ಏನಾರ ತಪ್ಪು ಮಾಡಿದ್ರಂದ್ರೆ ಅವ್ರನ್ನ ಖಲಾಸೆ ಮಾಡಿಬಿಡ್ತಿರ್ತಾನವು. ಮೊದಲೇದು ಮಗ ಸತ್ವಗುಣ, ಎರಡನೇ ಗುಣ ಮಗ ರಜೋಗುಣ, ಮೂರನೇದವ ತಮೋಗುಣಿ. ಕಡಿಕೆ ಏನಾಗ್ಬಿಡ್ತಾ ಅಂದ್ರೆ ಹೆಂಗೆ ಯಾವ್ದವ್ರು ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ತಾರಲ್ಲ, ಹಂಗೆ ಯಾರು ಮೇಲಿನವ್ರು ಮಾತಾ ಕೇಳೋದಿಲ್ಲ, ಒಬ್ರಿಗೊಬ್ರು ಹೊಡ್ಕೊಂಡು ಸರ್ವನಾಶ ಆಗ್ತದೆ. ಈ ಕತೆ ಕೇಳಿದ್ರಂದ್ರೆ ನೀವು ಉದ್ಧಾರ ಆಗ್ತೀರಿ ಅಂತ ಸಮರ್ಥರು ಹೇಳ್ಯಾರ. ಹಂಗೆ ಒಂದು ಸಮುದಾಯದೊಳಗೆ, ಒಂದು ಸಂಪ್ರದಾಯದೊಳಗೆ ಈ ಒಂದು ಪದ್ಧತಿ ಹೇಳ್ಕೊಂಡು ಬರ್ತೀವಿ, ಇನ್ನು ತ್ರಾಸ ಮಾಡ್ಕೋಬೇಡ ಅಂತಾರೆ ಅವ್ರು. ಹಿಂಗೆ ಇರೋದು ಇದು. ನೀವು ಉದ್ಧಾರ ಆಗಲಿಕ್ಕೆ ಬಂದಿಲ್ಲ, ನೀವು ಉದ್ಧಾರ ಆಗಿ ಹೋಗಿಬಿಡು. ಯಾಕಂದ್ರೆ ಅಹಂತ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಅಂದರೂ ಅದು ಬಂದಿರ್ತದೆ. ಕೂಡ್ರಿ, ಸ್ವಲ್ಪ ಕೂಡ್ರಿ.
ನೋಡ್ರಲ್ಲೇ ಸಪ್ತಾಹ ಟೈಮಿಂಗ್ ಈ 1 ಗಂಟೆಗೆ ಬರ್ಲಿಕ್ಕತ್ತೀರಿ ನೀವು. 10:15 ಸಪ್ತಾಹ ಇಲ್ಲಿ ಪ್ರಾರಂಭ ಆಗ್ತದೆ. ಲೇಟ್ ಮಾಡಿರಿ ಇರುವಲ್ಲಕ್ಕ, ಆದ್ರೆ ಸುಮ್ ಕೂಡ್ರಿ. ಏನು ಈ ಅಹಂಕಾರವನ್ನು ಅಳಿಯುವ ಸಂಬಂಧ ಸತ್ಸಂಗಗಳನ್ನು ಹಾಕ್ಯಾರ. ಮಹಾರಾಜರಂತಲ್ಲಿ ಅಹಂಕಾರ ಎಳ್ಳಷ್ಟು ಇದ್ದಿದ್ದಿಲ್ಲ. ತುಕೋಪಾರಂತಲ್ಲಿ ಎಳ್ಳಷ್ಟು ಅಹಂಕಾರ ಇದ್ದಿದ್ದಿಲ್ಲ. ಮಾವುಲಿ ಜ್ಞಾನೇಶ್ವರ ಅಂತಲ್ಲಿ ಎಳ್ಳಷ್ಟು ಇದ್ದಿದ್ದಿಲ್ಲ. ಏಕನಾಥ್ ಮಹಾರಾಜರಂತರೂ ಪೂರ್ಣಪ್ಪ ಶಾಂತಿ ಬ್ರಹ್ಮ ಅನಿಸ್ಕೊಂಡು ಬಿಟ್ರು. ಅಂತಂಥವ್ರಂತಲೇ ಇರಲಿಲ್ಲ ಅಂದಾಗ ನಿನ್ನಂತಲ್ಲಿ ಅದ ಅಂತಂದ್ರೆ ಅದ್ರ ಮೊದಲು ಕಿತ್ತೋಗಿ ಟೊಬ್ಬಾರ ಕುಮಾಯಿ ಓ ಇಷ್ಟು ಕೆಟ್ಟದ ಅದು. 50 ರೂಪಾಯಿ ಕಿಸದಾಗ ಹಾಕ್ಕೊಂಡ್ರೆ ನೀವು ಅಡ್ಡಾಡೋ ಪದ್ಧತಿ ಬೇರೆ ಇರ್ತದೆ. 500 ಹಾಕ್ಕೊಂಡ್ರೆ ಬೇರೆ ಪದ್ಧತಿಲಿ ಅಡ್ಡಾಡ್ತೀರಿ. 5,000 ಹಾಕ್ಕೊಂಡ್ರೆ ಬೇರೆನೆ. 5 ಲಕ್ಷ ಹಾಕ್ಕೊಂಡ್ರೆ ಅಡ್ಡಾಡಿ ನೋಡ್ರಿ ನೀವು ಬೇಕಾರೆ. ಅದೇನು ಮಾತಾಡೋಂಗಿಲ್ಲ. ಏನು ಅದಕ್ಕೆ ಅಹಂಕಾರ ಬಗ್ಗೆ ಎಚ್ಚರ ವಹಿಸಿ ನೀವು ಅಂದರೆ ಇಲ್ಲ, ನಾವು ಹೇಳಲಿಕ್ಕತ್ತೇವೆ. ಈಗ ಪ್ರತಿಯೊಬ್ಬರು ಸಾಧಕರಾದಂಥವರು ಅಹಂಕಾರ ಅಳಿಯೋದು ಮೊದಲೇ ಕೆಲಸ. ಅದನ್ನು ಅಳಿಲಾರ್ದ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ಆಗುವುದಿಲ್ಲ. ಅದು ಹೆಂಗದ ಅಂತಂತಾರಂತಂದ್ರೆ, ಹರಿ ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ, ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ, ನಿರಾಕಾರ ಆಧಾರ ಜಯ ಸಾಂಗತಾ ಸೀನಲಿ ವೇದವಾಚ, ಜಯ ಸಾಂಗತಾ ಸೀನಲಿ ವೇದವಾಚ, ನಿರಾಕಾರ ಆಧಾರ ಬ್ರಹ್ಮಾದಿಕ ವಿವೇಕೇತನಾಕಾರ ಹೋಗು ನಿರಾಹೇ, ವಿವೇಕೇತನಾಕಾರ ವಿವೇಕೇತನಾಕಾರ ಹೋವು ನಿರಾಹೇ, ಮನ ಸಂತ ಅನಂತ ಶೋಧು ನಿಪಾಯೇ, ಮನ ಸಂತ ಅನಂತ ಶೋಧು ನಿಪಾಯೇ, ನಿರಾಕಾರ ಮನಾತೆ ಶ್ಲೋಕದೊಳಗಿನ 148ನೇ ಶ್ಲೋಕ. ಇದನ್ನು ಮತ್ತೆ ನೀವು ಹೋಗಿ ಅಲ್ಲಿ ಅರ್ಥ ಓದ್ಕೊರಿ. ಆ ವಿಮಲ ಬ್ರಹ್ಮನ ನಿಜವಾದ ಒಂದು ಸ್ಥಿತಿ ಹೆಂಗದ ಅಂದ್ರೆ ನಿರಾಕಾರದ. ನಿರಾಕಾರ, ಆಕಾರ ಇಲ್ಲ ಅದಕ್ಕೆ. ಮತ್ತು ವಿಮಲ ಬ್ರಹ್ಮನ ಸ್ಥಿತಿ ಸದ್ಗುರುಗಳದ್ದು ಅದ. ಮತ್ತು ಸದ್ಗುರುಗಳನ್ನು ನಾವು ಆಕಾರ ರೂಪದಾಗ ನೋಡೆವು. ನೀವು ಅಂತೀರಿ ಅದು ನಿರಾಕಾರದ ಅಂತೀರಿ. ಹಂಗಾರೆ ಹೆಂಗ ಅಂತಂದ್ರೆ ಸದ್ಗುರುಗಳು ಆಕಾರ ತಗೊಂಡು ಬಂದಾರ, ಸಗುಣ ರೂಪ ತಗೊಂಡು ಬಂದಾರ. ಆದ್ರೆ ವಾಸ್ತವಿಕವಾಗಿ ಅವರ ಸ್ವರೂಪ ಹೆಂಗದ ಅಂದ್ರೆ ನಿರಾಕಾರ, ಆಕಾರ ಇಲ್ಲ. ನೀವು 7ನೇ ದಶಕ 2ನೇ ಸಮಾಸ ಬ್ರಹ್ಮ ನಿರೂಪಣ ನೋಡ್ರಿ. ಅದ್ರಾಗ ಹೇಳ್ತಾರು ಬ್ರಹ್ಮ ನಿರ್ಗುಣ ನಿರಾಕಾರ, ಬ್ರಹ್ಮ ನಿಸ್ಸಂಗ ನಿರ್ವಿಕಾರ, ಬ್ರಹ್ಮಾಸಿ ನಾಹಿ ಪಾರಾವಾರ ಬೋಲತಿ ಸಾಧು. ಸದ್ಗುರುಗಳು ಹೇಳಿಕತ್ತಾರ ಹಿಂಗ ಬ್ರಹ್ಮ ಹೆಂಗಿದ್ದಾರ, ನಿರ್ಗುಣ ಇದ್ದಾರ, ಅವನ ಗುಣನೇ ಇಲ್ಲ. ನಿರ್ಗುಣ ಮನಜೆ ಬಹುಗುಣ. ಒಂದು ಮಹಾರಾಜರಿಗೆ ನೋಡ್ರಿ, ಸಾಕಷ್ಟು ಪ್ರಕಾರ ನಾವು ಮಹಾರಾಜರು ನೋಡಿ, ಅವರು ನಕ್ಕೋತ ಇದ್ದದ್ದು ನೋಡೆವು, ಸಿಟ್ಟಿಗೆ ಬಂದದ್ದು ನೋಡೆವು, ಬೈದದ್ದು ನೋಡೆವು, ಅಂದದ್ದು ನೋಡೆವು. ಮತ್ತು ಇವೆಲ್ಲ ಇದ್ದು ಅಲ್ರಿ. ಕೆಲವೊಬ್ಬರು ಮುಂದೆ ಕರಿತಿದ್ದು ಇದನ್ನು ನೋಡೆವು, ಕೆಲವೊಬ್ಬರು ದೂರ ಸರಿ ಅಂತ ಸರಿಸ್ತಿದ್ರು ಅದನ್ನು ನೋಡೆವು. ಮತ್ತು ಇವೆಲ್ಲ ಮತ್ತು ನೀವು ನಿರ್ಗುಣ ಅಂತೀರಂದ್ರೆ ನಿರ್ಗುಣ ಮಣ್ಜೆ ಬಹುಗುಣ. ಸಮರ್ಥರಂತಾರ ಯಾರ್ಯಾರು ಹೆಂಗೆ ಇರ್ತದ್ರೆ ಹಂಗಿರ್ತಿದ್ರು ಅದಕ್ಕೆ ನಿರಾಕಾರ ಅಂತಾರ, ನಿರ್ಗುಣ ಅಂತಾರ. ಆ ನಿರಾಕಾರಕ್ಕೆ ಇನ್ನೊಂದು ಸರಳಾಗಿ ಹೇಳ್ಬೇಕಂದ್ರೆ ಏನು,
ಏನು ಹೇಳ್ಬೇಕಂದ್ರೆ ನೀರಾಕಾರ, ನಿರಾಕಾರ ನೀರಾಕಾರ. ನೀರು ತಗೋರಿ, ನೀವು ವಾಟಗ ತಗೊಂಡ್ರೆ ವಾಟಗದ ಗತೆ ಹಾಕಿ ಕೂತಿರ್ತದೆ, ತಂಬಿಗೆ ಹಾಕಿ ತಗೋರಿ ತಂಬಿಗೆ ರೂಪ ತಾತದ. ಅದಕ್ಕೇನ್ರ ಮತ್ತೆ ನಿರ್ಗುಣ, ಅದಕ್ಕೇನು ಏನು ಇಲ್ಲೇ ಇಲ್ಲ. ಅದು ಆಕಾರ ನೋಡ್ಲಿಕ್ಕಂದ್ರೆ ಅದಕ್ಕೊಂದು ಇಂಥ ಬಣ್ಣರೇ ಅದು ಅಂತಿರೋದು ಇಲ್ಲ. ಭಕ್ಷ್ಯ ಇಡ್ರಿ ಭಕ್ಷ್ಯ ಆಕಾರ ಆಗ್ತದೆ, ಬಾಯಾಗ ಹಾಕೋರಿ ಬಾಯಿ ಆಕಾರ ಆಗ್ತದೆ. ಹಂಗ ಗುರುನಾಥ ಹೆಂಗಿದ್ದ ಅಂದ್ರೆ, ನಮ್ಮ ಗುರುನಾಥ ನಾವು ಹೋದ ಕೂಡಲೇ ನನ್ನ ಜೋಡಿ ಮಾತಾಡೋ ಮಾತೇ ಬೇರೆ. ಯಾಕಂದ್ರೆ ನನ್ನ ಅಂತರಂಗ ಯಾವ ಮೆಟ್ಟಲ್ದಾಗ ನಿಂತ ಅನ್ನುವಂಥದ್ದು ಕೇವಲ ಅವ್ರಿಗೊಬ್ಬರಿಗೆ ಗೊತ್ತಿತ್ತು. ठोब्बार कुमाये ठोब्बार कुमाये ಹಿಂಗ ನವವಿಧ ಭಕ್ತಿಯೊಳಗೆ ಮುಂದೆ ಎದುರಿನ ಒಂದು ಸಾಧಕ ಯಾವ ಅವಸ್ಥೆಯೊಳಗಿದ್ದಾನ ಆ ಅವಸ್ಥೆಯಿಂದ ಮುಂದಿನ ಮೆಟ್ಲಕ್ಕೆ ಹಚ್ಚುವಂತ ಕಾರ್ಯ ಯಾರು ಮಾಡ್ತಾರ ಅಂದ್ರೆ ಸದ್ಗುರುನಾಥ ಮಾಡ್ತಾರೆ. ಶರಣಾಗತಾಂಸಿ ವಾಹೆ ಚಿಂತಾ तोची एक सद्गुरुदाता जैसे बाळक वाढवी माता नाना यत्ने करूनी. ತಾಯಿ ಕೂಸಿಗೆ ಯಾವ ಟೈಮ್ದಾಗ ಏನು ತಿನ್ನಿಸ್ಬೇಕನ್ನೋದು ತಾಯಿಗೆ ಗೊತ್ತದ. ಹುಟ್ಟಿದ ಕೂಡಲೇ ಕಟಕ ಮಕ್ಕಳು ತಿನ್ಸಿದ್ರೆ ತಿಂತದ್ರ ತಿನ್ನ ಎಲ್ಲ ನಾವೆಲ್ಲ ಅದನ್ನ ತಿಂತೇವೆ, ನೀವೊಬ್ಬ ದೊಡ್ಡದು ಅಂತೇಳಿ ಹುಟ್ಟಿದ ಕೂಸಿಗೆ ಒಂದು ಕಟಕ ಬಕ್ರಿ 3 ತುಂಡಕಾಯಿ ಬಾಯಿಗೆ ಹಾಕಿದ್ ತಿಂತಂದು ಇಲ್ಲ. ಆದ್ರೆ ತಾಯಿ ಅಂತ ಅದಕ್ಕೆ ಈಗ ಹಾಲು ಕೂಡಿಸೋದು, ಮುಂದೆ ಗಂಜಿ ಮಾಡಿ ಕೂಡಿಸೋದು, ಮುಂದೆ ಮೆತ್ತಗೆ ಬಕ್ರಿ ಕಲಸಿ ತಿನ್ನಿಸೋದು, ಮುಂದೆ ಅದಕ್ಕೆ ಮೆತ್ತನ ಬಕ್ರಿ ಮಾಡಿ ತುತ್ತು ಮಾಡಿ ತಿನ್ನಿಸೋದು. ಇವನ್ನೆಲ್ಲ ಯಾಕೆ ಮಾಡ್ತಾಳಂದ್ರೆ ತಾಯಿ ಅಂದ್ರೆ ತಾಯಿಯ ಕೋಟಿಪಟ್ಟ ಪ್ರೇಮ ಮಾಡೋವು ಯಾರಂದ್ರೆ ಸದ್ಗುರುನಾಥ. ಅದಕ್ಕೆ ನಮಗೆಲ್ಲ ಸುಭಾಸಗ ಅವ್ರು ತಿನ್ನಿಸೋ ಪದ್ಧತಿನೇ ಬೇರೆ, ನನಗೆ ಹೇಳೋ ಪದ್ಧತಿನೇ ಬೇರೆ, ಇವು ನಾನಾಗಿ ಹೇಳೋ ಪದ್ಧತಿ ಬೇರೆ, ಮ್ಯಾಲಿನ ಮಟ್ಟದಾಗ ಇದ್ದವ್ರಿಗೆ ಹೇಳೋ ಪದ್ಧತಿ ಬೇರೆ. ನಾವು ಕುಬಕಡ್ಡಿ ಒಳಗಿದ್ದಾಗ ಆ ನಿಂಗೊಂಡಪ್ಪ ಅಂತೇಳಿ ಬರ್ತಿದ್ದ, ಅಲ್ಲಿ ಮುಂದೆ ತೋಟದ ನೋಡಲ್ಲಿ ನಿಂಗೊಂಡಪ್ಪ ಅಂತಂದ್ರೆ ಅವ ಅಗದಿ ಮಹಾರಾಜರ ವಯಸ್ಸಿನವನೇ ಇದ್ದನಲ್ಲ. ಮಹಾರಾಜರಿಗೆ ಅವರಿಗೆ ಇಷ್ಟೊಂದು ಅನ್ಯೋನ್ಯ ಸಂಬಂಧ ಇತ್ತಂದ್ರೆ ಮಹಾರಾಜರ ಮೇಲೆ ಅಂಥ ಶ್ರದ್ಧಾ ಮತ್ತು ಅಂಥ ಜ್ಞಾನಿನೂ ಇದ್ದವ. ಮಹಾರಾಜರು ತಮಗೆ ತೊಗೊಂಡು ಮುಂಜಾನೆ ಹೋದ್ರಂದ್ರೆ ಹೋಗಿ ತಮಗೆ ಇದು ಮಾಡ್ಕೊಂಡು ಹೋಗಿ ತೊಗೊಂಡು ಬಂದು ಅವ್ರ ತೋಟನಾಗ ಕಟ್ಟಿ ಮೇಲೆ ಕೂತ ಬರ್ತಿದ್ರು. ಮುಂದೆ ಮಧ್ಯಾಹ್ನ ಊಟ ಆದ ಕೂಡಲೇ ಅಥವಾ ನಾಷ್ಟ ಮಾಡ್ಕೊಂಡು ಅವನು ಬರ್ತಿದ್ದ. ಮಠದೊಳಗೆ ಅವರಿಬ್ಬರ ಸಂಭಾಷಣೆ ಕೇಳೋದಂದ್ರೆ ಹೆಂಗಿತ್ತಂದ್ರೆ ರಾಮಚಂದ್ರರಾವ್ ಮಹಾರಾಜರು ವೆಂಕಟರಾವ್ ಮಹಾರಾಜರ ಸಂಭಾಷಣೆ ನಮ್ಮ ಮಹಾರಾಜರು ಕೇಳಿದಾಗ ಏನು ಆನಂದ ಆಗ್ತಿತ್ತಲ್ಲ ಆ ಆನಂದ ಅದು ಆಗ್ತಿತ್ತು. ಕುಲು 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 ನಗಾರ ನಮ್ಮ ಮಹಾರಾಜರು ಅವ್ರ ಮಾತು ಕೇಳಿ ಅವರು ಹಂಗೇನಾಗ್ತಿದ್ರು, ನಗು ಸಂಬಂಧ ಕೂತಿದ್ದಿಲ್ಲ ಅವರು. ಆದ್ರೆ ಆ ಜ್ಞಾನದ ವಿಚಾರವನ್ನು ಅಷ್ಟು ಆನಂದ ಮಾಡಿಕೊಂಡು ಉಣ್ತಿದ್ರು. ಅದಕ್ಕೆ ಸದ್ಗುರುನಾಥ ಸಣ್ಣವ್ರ ಮುಂದೆ ಬ್ರಹ್ಮಜ್ಞಾನಿ ಹೇಳೋದಿಲ್ಲ, ಬ್ರಹ್ಮಜ್ಞಾನಿ ಮುಂದೆ ಕಾಯಿಗುಬ್ಬಿ ಕತ್ತಿ ಹೇಳೋದಿಲ್ಲ. ಈ ಪ್ರಜ್ಞೆ ಎಲ್ಲಿ ತನಕ ನಮಗೆ ಜಾಗೃತ ಆಗೋದಿಲ್ಲ ಅಲ್ಲಿ ತನಕ ಸಭಾದ ಗಂಭೀರತ ಅನ್ನುವಂಥದ್ದು ಉಳಿದಿಲ್ಲ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ. ಓ ಅವ್ರಂತರ ನಿರಾಕಾರದ ಆಕಾರಿಲ್ಲ. ಖರೆ ಆಕಾರ ಇಲ್ಲ ಅಂದ್ರೆ ಬ್ರಹ್ಮಾಧಿಕರಿಗೂ ಆಧಾರ ಆಗಿ ನಿಂತದಂತ ನೋಡ್ರಿ. ಇದು ಬ್ರಹ್ಮಾಧಿಕರಂದ್ರೆ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಸೃಷ್ಟಿಯನ್ನು ಚಾಲನಾ ಮಾಡೋರೇನಿದ್ದಾರಲ್ಲ ಇವರಿಗೆ ಆಧಾರ ಆಗಿ ನಿಂತಾರೆ ಯಾರು? ಸದ್ಗುರುಗಳು. ಅದಕ್ಕೆ ಸಕಲ ಸೃಷ್ಟಿ ಜೇ ಚಾಲಕ ಹರಿಹರ ಬ್ರಹ್ಮಾದಿಕ तेही सद्गुरु पदीरंक महत्वा न चढती. ಸಮರ್ಥರಂತಾರ ಈ ಸೃಷ್ಟಿಯ ಚಾಲನಾ ಮಾಡುವಂತಹ ಹರಿಹರ ಬ್ರಹ್ಮಾದಿಕರೇನಿದ್ದಾರಲ್ಲ ಅವ್ರ ಸ್ಥಾನ ಎಲ್ಲಿದೆ ಅಂದ್ರೆ ನನ್ನ ಸದ್ಗುರುವಿನ ಸ್ಥಾನದ ಎದುರಿಗೆ ಸೇವಕನ ಸ್ಥಾನದೊಳಗಿದ್ದಾರೆ. ನನ್ನ ಗುರುನಾಥ ಆಜ್ಞಾ ಮಾಡ್ಯಾನ, ನೀವು 3 ಮಂದಿ ಬ್ರಹ್ಮ ನೀನು ಉತ್ಪತ್ತಿ ಮಾಡು, ವಿಷ್ಣು ನೀನು ಸಂಭಾಳಿಸು, ರುದ್ರ ಮಹೇಶ ನೀನು ಸಂಹಾರ ಮಾಡು,
ಸೂರ್ಯಾಗ ಅಡ್ಡಾಡ್ಲಿಕ್ಕೆ ಹೇಳಿದವ ಅವ, ಗಾಳಿಗೆ ಬೀಸಲಿಕ್ಕೆ ಹೇಳಿದವ ಅವ, ಪೃಥ್ವಿಗೆ ಎತ್ತಿ ಹಿಡಿಲಿಕ್ಕೆ ಹೇಳಿದವ ಅವ. ಇವೆಲ್ಲಕ್ಕೂ ಆಧಾರ ಆಗಿ ನಿಂತಾನ. ಅದಕ್ಕೆ ಅವರು ನಿರಾಕಾರ ಆಧಾರ ಬ್ರಹ್ಮಾದಿಕಾಂಚ ನಿರಾಕಾರ ನಿರಾಕಾರ ಆಧಾರ ಜಯ ಸಾಂಗತಾ ಸೀನಲಿ ವೇದವಾಚ ಜಯ ಸಾಂಗತಾ ಸೀನಲಿ ವೇದವಾಚ ನಿರಾಕಾರ ಆಧಾರ ಜಯಾಸಾಂಗತ. ಜಯಾಸಾಂಗತ ಅಂದ್ರೆ ಏನು? ಸದ್ಗುರುನಾಥನ ಸ್ವರೂಪದ ಬಗ್ಗೆ, ಆ ವಿಮಲ ಬ್ರಹ್ಮನ ಬಗ್ಗೆ ಹೇಳಲಿಕ್ಕೆ ಹೋಗಿ ವೇದಶಾಸ್ತ್ರಗಳ ದಣದಾವಂತ ಸೀಣಲಿ ಅವು ದಣದು ಬಿಟ್ಟಾವ. ಮಣೋನಿ ಸದ್ಗುರು ಪೂರ್ಣಪಣೆ ದೇವ ಹೂನ ಕೋಟಿ ಗುಣೆ ಜಯಾಸಿ ವರ್ಣಿತ ಭಾಂಡಣೆ ವೇದಶಾಸ್ತ್ರಲಾಗಲಿ ಠೊಬ್ಬಾರ ಕುಮಾಯಿ ಕುಮಾಯಿ ಠೊಬ್ಬಾರ ಕುಮಾಯಿ. ಓ ವೇದದ ಮೊದಲಿನ ಬ್ರಹ್ಮವಿದು ಮೇದುನಿಯೊಳುತ್ತಾ ನಿಂತಿಹುದು. ಹಾದಿ ಆದುರಿಗಲ್ಲದೆ ಕಾಣಿಸದಲ್ಲ ಅವರಂತಾರ ವೇದದ ಮೊದಲಿನ ಮೂಲವಿದು. ವೇದಗಳ ಏನು ಉತ್ಪತ್ತಿ ಆಗಲ್ಲ, ಆ ಉತ್ಪತ್ತಿ ಆಗುವುದಕ್ಕಿಂತ ಮೂಲದಾಗಿರುವಂತ ವಸ್ತು ನನ್ನ ಗುರುನಾಥಿದ್ದಾನ. ಮೇದುನಿಗಳು ತುಂಬಿರುವುದು ಎಲ್ಲ ಕಡೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಳಗೂ ಸಹಿತ ಪೂರ್ಣ ತುಂಬಿ ಬಿಟ್ಟ ನನ್ನ ಗುರುನಾಥ. ಹಾದಿಗೆ ಬಿದ್ದಿರುವುದು ಎಲ್ಲಿ ಬೇಕಾದ್ರೆ ಇದ್ದಾರ. जिकडे तिकडे जेथे तेथे विन्मुख होता सन्मुख होते सन्मुख पण चुके नाते काही केल्या ಹಿಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂತಿಹುದು ಹಿಂದೆ ಸಂದು ಸಾದಿಗೆ ಜಡಿದಿರುವುದು ಸಂದು ಸಾಲಿಗೆ ಜಡಿದಿರುವುದು ಆನಂದ ಗುಹೇಶ್ವರ ನಂದ ಗುಹೇಶ್ವರ ಲಿಂಗವಿದಲ್ಲ ತಾರಿ ಚೆಲ್ಲೆದ ಮುಕ್ಕುತಿ ತಾರಿ ಚೆಲ್ಲೆದ ಮುಕ್ಕುತಿ ತಾರಿ ಚೆಲ್ಲ. ಇವೆಲ್ಲ ಅವ್ರು ಉಂಡಾರಂತೇಳಿ ಕನ್ನಡನ್ಯಾಗೂ ಪದಗಳು ಹೇಳ್ಯಾರ, ಮರಾಠಿ ಒಳಗೆ ಹೇಳ್ಯಾರ, ಸಂಸ್ಕೃತಿಯಾಗ ಹೇಳ್ಯಾರ. ಎಂಥ ಮಹಾತ್ಮರು ಆಗಿ ಹೋಗ್ಯಾರ ಈ ಭೂಮಿ ಮೇಲೆ. ಸಮರ್ಥರಂತಾರ ಬೈಸಲೆ ಮಾನೂಸ ಉಠೋನ ಗೇಲೆ ಕೂತಂತವ ಎದ್ದು ಹೋದ. ಈಗ ನೀನೇ ಕೂತಿ ಅಂತ ತಿಳ್ಕೊ, ನೀ ಎದ್ದು ಹೊರಗೆ ಹೋದೆ ಅಂದ್ರೆ ಆಕಾಶದ ಇಲ್ಲ, ಇಲ್ಲಿ ಹೋದ ಅಲ್ಲಿ ಹೋದ, ಅಲ್ಲಿ ಹೋದೆ ಅಂದ್ರೆ ಅಲ್ಲಿ ಹೋದ. ಬೈಸಲೆ ಮಾನುಷ ಉಠೋನ ಗೇಲೆ ತೇತೆ ಆಕಾಶಕ್ಕೆ ರಾಹಿಲೆ ಆ ಆಕಾಶ ಚಹು ಕಡೆ ಪಾಹಿಲೆ. ಹಿಂಗೆ ನೋಡಿ ನೀನು ಬೇಕಾದ್ರೆ ಕಬ್ಬಣ ಬುಟ್ಟಿ ಹಾಕಿದಂಗೆ ಕಾಣಿಸ್ತದ, ಹಿಂಗೆ ನೋಡಿದ್ರು ಕಾಣಿಸ್ತದ, ಹಿಂಗೆ ನೋಡಿದ್ರು ಕಾಣಿಸ್ತದ. ಸಂದು ಸಾದಿಗೆ ಜಡಿದಿರುವುದು
ಆನಂದ ಗುಹೇಶ್ವರ ನಂದ ಗುಹೇಶ್ವರ ಲಿಂಗವಿದಲ್ಲ ಸಾರಿ ಚೆಲ್ಲೆದ ಮುಕುತಿ ಸಾರಿ ಚೆಲ್ಲೆದ ಹೋ ಇಂಥ ವಸ್ತುವನ್ನು ಹೇಳಲಿಕ್ಕೆ ಶೀಣಲಿ ವೇದವಾಚ ಅಂತ ಒಂದು ಮನಾಚ್ಯ ಶ್ಲೋಕದ ಬಗ್ಗೆ ನಾ ಇವತ್ತು ವಿವರಣೆ ಮಾಡ್ಲಿಕ್ಕತ್ತೀನಿ. ಎಷ್ಟು ಅಗಾಧದ. ಅದಕ್ಕೆ ಮನಾಚ್ಯ ಶ್ಲೋಕಕ್ಕೆ ರಾಮದಾಸಿ ಸಂಪ್ರದಾಯದೊಳಗೆ ಏನಂತಾರಂದ್ರೆ ಮನೋಪನಿಷತ್ ಅಂತಾರೆ. ಉಪನಿಷತ್ಗೆ ಸಮನಾದಂತಹ ಶ್ಲೋಕಗಳು ಇದ್ರಾಗವ. ನೋಡೋರಿಲ್ಲ, ಅನುಭವಿಸೋರಿಲ್ಲ, ಮನನ ಮಾಡ್ಕೋರಿಲ್ಲ ಅಂಥೇಳಿ ಸಮರ್ಥರಿಗೆ ಅನಿಸ್ತಿತ್ತಂತದು. ಹಂಗೆ ಸಮರ್ಥರಿಗೆ ಅನಿಸ್ತಿತ್ತು. ಅದಕ್ಕೆ ಅವ್ರು ಅಂದರು ಒಂದು ಪದ್ಧತಿ ಹಾಕಿಬಿಟ್ರಲ್ಲಿ, ಒಂದೊಂದು ಶ್ಲೋಕ ಒಂದೊಂದು ಮನೆ ಮುಂದೆ ಅನ್ನೋದದ, ಭಿಕ್ಷಾ ತೊಗೊಂಡು ಬರೋದು. ಹಾಗೆ ತರೋ ಹಂಗಿಲ್ಲ, ಬೆಕ್ಕಾದಲ್ಲಿ ಹೋಗಲಿ. ಹೋದ ಕೂಡಲೇ ಹಿಂಗಿಲ್ಲಲ್ಲಿ ಒಂದು ಶ್ಲೋಕ ಅನ್ರಿ ಅಂತಾರು ಮೊದಲು. ಸಮರ್ಥಾಚಿಯ ಸೇವಕ ವಕ್ರಪಾಹೇ ಅಸಾ ಸರ್ವಭೂಮಂಡಳಿ ಕೋಣಾಹೇ ಜಯಾತಿ ಲೀಳಾವ ನಿತಿ ಲೋಕತಿ ನೀನು ಉಪೇಕ್ಷಿ ಕದಾ ರಾಮ ದಾಸಾಭಿಮಾನಿ ಜಯ ಜಯ ರಘುವೀರ. ಜೋಳಿಗೆ ಮುಂದಿಡ್ರಿ ಅಂತಿದ್ರು ಅವರು. ಅವ್ರೇ ಅಪ್ಪ ರಾಮದಾಸ್ ಮಹಾರಾಜ್ ಶಿಷ್ಯ ಬಂದಾರಂತ ಮರಗಟ್ಲೆ ಹಾಕಿ ಬಂದ್ರೆ ತೊಗೋಬೇಡ್ರಿ ಅಂತಿದ್ರು ಅವರು. ಅದ್ರಾಗಿಂದ ಒಂದು ಬಗ್ಸಿ ಹಾಕಿಸುವರಿ ಮತ್ತೆ ತಿರುಗಿಕೊಟ್ಟು ಇಷ್ಟು ನಿಷ್ಪ್ರಿಯವಾಗಿ ಬೆಳೆಸಿದಂಥ ಸಮರ್ಥರು ಇದ್ರಾಗಂತಾರೆ ಜಯಾಸಾಂಗತ ಶೀಣಲಿ ವೇದವಾದ ವಿವೇಕೆ ತದಾಕಾರ ಹೋವು ನಿರಾಹೆ ಅಂತಾರೆ ನೋಡ್ರಿ ಅವರು. ಹಂಗಾರ ನಿಮ್ಮಂತಾರೆ ಪ್ರಜ್ಞೆ ಜಾಗೃತ ಮಾಡ್ಕೋರಿ. ಅದನ್ನು ನೀವು ನೋಡ್ಲಿಕ್ಕೆ ಹೋಗ್ರಿ. ನೀವು ನೋಡ್ಲಿಕ್ಕೆ ಹೋದ್ರೆ ನೀವೇ ಅದೇ ಆಗ್ತೀರಂತಾರೆ. ಠೊಬ್ಬಾರ ಕುಮಾಯಿ ಠೊಬ್ಬಾರ ಕುಮಾಯಿ. ಒಮ್ಮೆ ಸಮುದ್ರದ ಆಳ ತಿಳ್ಕೊಬೇಕಂತ ಒಂದು ಉಪ್ಪಿನ ಗೊಂಬಿ ಹೋತಂತ. ಉಪ್ಪಿನ ಗೊಂಬಿ ಸಮುದ್ರ ಎಷ್ಟರ ಗುಮ್ಮದ ನೋಡಬೇಕು ಅಂತೇಳಿ ಹೋಗಬೇಡ ಅಂದ್ರೆ ಕೇಳಿಲ್ಲ ಅದು. ಅದಕ್ಕೂ ಒಂದು ನಮೂನೆ ನಾನು ಹೋಗಬೇಕಂತ ಹೋಗಿ ಜಿಗಿತಂತ ಸಮುದ್ರದಾಗ ಹೋಗಿ ಜಿಗಿತು, ತಳಗ ಹೋತೋ ಗೊತ್ತಿಲ್ಲ, ತಿರುಗಿ ಬರಲಿಲ್ಲ ಅಂತದು. ಮತ್ತು ಇವರೆಲ್ಲ ಹಾದಿ ಕಾಯ್ಲಿಕ್ಕತ್ರಿ, ಯಾಕೆ ಬರಲಿಲ್ಲ ಅಂದ್ರೆ ಹೆಂಗೆ ಬರ್ತದ ಅದು. ಇದು ಏನು ಉಪ್ಪಿನ ಗೊಂಬೆಯಲ್ಲಿ ಹೋಗಿತ್ತಲ್ಲ, ಇದು ಆ ಸಮುದ್ರ ಹಾಕಿ ಕೂತಿ ಬಿಡ್ತಂದು. ಪರಬ್ರಹ್ಮ ಸಕಳ ಪರತೆ ತಯಾಸಿ ಪಾಹಾತ ಆಪಣಚೀತೆ ಹೇ ಕಳೆ ಅನುಭವ ಮತೆ ಸದ್ಗುರು ಕೇಲಿಯ. ಪರಬ್ರಹ್ಮ ಸಕಲ ಪರತೆ ಎಲ್ಲದಕ್ಕಿಂತ ಅತೀತ ಆದಂಥ ಸ್ಥಿತಿ ನಮ್ಮ ಮಹಾರಾಜರದಿತ್ತು. ನಮಗೆ ಅನಿಸ್ತಿತ್ತು ನಮ್ಮ ಮಹಾರಾಜರು ನಮ್ಮ ಮನೆಯೊಳಗಿದ್ದರು, ಪ್ರಸಾದ ತಗೋತಿದ್ರು, ಅಥವಾ ನಮ್ಮನ್ನು ಭಾಳ ಪ್ರೇಮ ಮಾಡ್ತಿದ್ರು. ಯಾವಾಗಲೂ ನಾವೊಂದು ನಮ್ಮ ಮೇಲೆ ಭಯಂಕರ ರೀ ಅವರು ಎಲ್ಲ ಅಂತಿದ್ದೇವೆ. ಕರೆ ಅವ್ರು ಯಾರ ಮೇಲೂ ಭಯಂಕರ ಇದ್ದಿದ್ದಿಲ್ಲ, ಅದನ್ನ ಹಚ್ಕೋತಿದ್ದಿಲ್ಲ ಅವರು. ಅವ್ರು ಇದ್ರಿಗೇನೆ ಅವರು ಅಗ್ಗದಿ ಅಂತರಂಗದ ಶಿಷ್ಯರು ಸಹಿತ ಅವ್ರ ಪರಂಧಾಮಕ್ಕೆ ಹೋದ್ರು ಸಹಿತ ಅವ್ರ ಮನಸ್ಸಿನಾಗ ಏನೇನೋ ಅವ್ರು ಮಾಡ್ಕೋತಿದ್ದಿಲ್ಲ. ಅವರು ಸ್ವತಃ ಅವ್ರ ಮನೆ ಕುಟುಂಬನವರೇ ಕುಬಕಡ್ಡಿ ಸಪ್ತಾಹ ಇದ್ದಾಗ ಅವ್ರು ಹೋದ್ರಲ್ಲಿ. ಹೋದ ಕೂಡಲೇ ರಾಮಣ್ಣ ಮತ್ತೆ ಹೋದಂತ, ಯಪ್ಪ ಅವ್ವಾರು ಶ್ರೀರಾಮ ಖಲಾಸ್ ಮತ್ತು ಇಷ್ಟಿರ್ತದೆ. ಇಷ್ಟು ತಯಾರಿ ನಮಗೆ ಆಗ್ಬೇಕಂತಾರೆ ಅವರು. ನಮಗೆ ಇಷ್ಟು ತಯಾರಿ ಬೇಕು. ನಾವು ಹೋಗುವತ್ನಾಗೂ ಹಂಗೆ ಆಗ್ಬೇಕು, ನಮ್ಮವ್ರನ್ನವ್ರು ಹೋಗುವತ್ನಾಗೂ ಹಂಗೆ ಆಗ್ಬೇಕು. ಯಾವಾಗಲೂ ಒಂದೇ ರೀತಿ ಇರುವಂಥ ಸ್ಥಿತಿ ನಮ್ಮಲ್ಲಿ ಪ್ರಾಪ್ತ ಆಗ್ಬೇಕಾಗಿತ್ತಂದ್ರೆ ಈ ಸ್ಥಿತಿಗೆ ಹೋಗ್ಬೇಕು. ಈ ಸ್ಥಿತಿಗೆ ಹೋಗ್ಬೇಕಾದ್ರೆ ಮುಖ್ಯವಾಗಿ ನಮಗೆ ಬೇಕೇನಪ್ಪ ಅಂದ್ರೆ ಅಹಂಕಾರ ರಹಿತರಾಗಿ ಇದು ಮಾಡೋದು. ಅದನ್ನೇ ಇವ್ರು ಏನಂತಾರೆ ಕನಕದಾಸರು ಚಾಂದ ಬಾರಿಸ ನಾನು ನೀನು ಎನ್ನದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲು, ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲು.
ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲೋ, ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲೋ, ತಿಳಿದು ನೋಡೆಲು ನಾನು ನೀನು ನಾನು ಓ ಕನಕದಾಸರಂತಾರ ನಾನು ನೀನು ಅಂದ್ರೇನೋ ಈ ಅಹಂಕಾರದಿಂದ ಮೆರೆ ಅಂತವ್ರಿಗೆ ಏನಂದಾರ ಅಂದ್ರೆ ಹೀನ ಮಾನವ ಅಂದರು. ಮಾನವ್ರು ಹೀನ ಆಗುದಿಲ್ಲ ಯಾವಾಗಲಿ, ಯಾಕಂದ್ರೆ ಮಾನವ ಮಹಾದೇವ ಆಗುವಂಥ ಯೋಗ್ಯತೆ ಕೇವಲ ಮಾನವನಿಗೆ ಅದ. ಆದರೆ ಈ ಹೀನತ್ವ ಎದಕ್ಕೆ ಬರ್ತಂದ್ರೆ ಅಹಂಕಾರ ಬಂದದಕ್ಕೆ. ಅವ್ರಂತಾರ ಎದಕ್ಕೆ ಅಹಂಕಾರ ಪಡೋದು? ಸುರ ಹೊನ್ನು ಹೆಣ್ಣು ಮಣ್ಣು ಮೂರು ನಿನ್ನದೇನೆಲೋ, ಅನ್ನದಿಂದ ಬಂದ ಕಾಯ ನಿನ್ನದೇನೆಲೋ, ಹೊನ್ನು ಹೆಣ್ಣು ಮಣ್ಣು ಮೂರು ಅನ್ನದಿಂದ ಬಂದ ಕಾಯ, ಕರ್ಣದಿಂದ ಬರುವ ಘೋಷ ನಿನ್ನದೇನಲೋ, ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೆಲೋ, ನಿನ್ನದೇನೆಲೋ, ನಾನು ನೀನು ಹಲವು ಜನ್ಮದಿಂದ ಬಂದಿರುವಿ ನೀನೆಲೋ, ನೀನೆಲೋ, ಹಲವು ಜನ್ಮದಿಂದ ಬಂದಿರುವಿ ನೀನೆಲೋ, ಮಲದ ಗರ್ಭದಿಂದ ನಿಂದಿರುವಿ ನೀನೆಲೋ, ಜಲದ ದಾರಿಯಲ್ಲಿ ಬಂದಿರುವಿ ನೀನೆಲೋ, ಜಲದ ದಾರಿಯಲ್ಲಿ ಬಂದಿರುವಿ ನೀನೆಲೋ, ಕುಲವು ಜಾತಿ ಗೋತ್ರವುಳ್ಳವನು ನೀನೆಲೋ, ಕುಲವು ಜಾತಿ ಗೋತ್ರವುಳ್ಳವನು ನೀನೆಲೋ, ನಾನು ನೀನು ಮುಂದೆ ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ, ಜಾಲ ವಿದ್ಯೆ ಬಯಲು ಮಾಯೆ ನಿನ್ನದೇನೆಲೋ, ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ, ಜಾಲ ವಿದ್ಯೆ ಬಯಲು ಮಾಯೆ ನಿನ್ನದೇ, ಶೀಲ್ ನುಡಿದ ತೊಗಲು ಗೊಂಬೆ ನಿನ್ನದೇನೆಲೋ, ಶೀಲ್ ನುಡಿದ ತೊಗಲು ಗೊಂಬೆ ನಿನ್ನದೇನಲೋ, ಲೋಲ ಆದಿಕೇಶವನ ಭಕ್ತನಾಗೆಲೋ, ಲೋಲ ಆದಿಕೇಶವನ ಭಕ್ತನಾಗೆಲೋ, ನನ್ನಿಂದ ಓ ಅದಕ್ಕೆ ಅಹಂತ ಸಾಂಡೋನಿ ಸ್ವಾನಂದೇ ಸುಖಿ ಜಾಲೆ. ನಿಮಗೆ ಸುಖ ಬೇಕಾಗಿತ್ತು ಅಂದ್ರೆ ಪ್ರಪಂಚಿಕ ಸುಖ ಅಲ್ಲ, ಸ್ವಾನಂದ ಸುಖ. ಸ್ವಾನಂದ ಸುಖ ಅಂದ್ರೆ ಸ್ವರೂಪಾನಂದದ ಸುಖ, ನಮ್ಮ ನಿಜ ಸ್ವರೂಪದ ಒಂದು ಸುಖ, ಸಮರ್ಥರು ಉಂಡಂತಹ ಆ ವಿಮಲಾನಂದದ ಅನುಭವ ನಮಗೆ ಬೇಕಾಗಿತ್ತು ಅಂದ್ರೆ ಅಹಂತ ಅನ್ನುವಂಥದ್ದು ಬಿಡ್ರಿ ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ಬಿಟ್ಟವ್ರು ಯಾರಂದ್ರೆ ಮನಸಂತ ಆನಂತ ಶೋಧು ನಿಪಾಯೇ, ಮನವೇ ಅಂಥ ಸಂತ್ರೊಳಗಿರುವಂಥ ಆನಂದವನ್ನು ಶೋಧ ಮಾಡಿ ನೋಡಂತಾರೆ ಅವರು. ಯಾಕಂದ್ರೆ ಸಂತ್ರ ಹಂಗೆ ಆನಂದ ಇರ್ಬೇಕಂತಾರೆ ಅವರು. ಮಹಾರಾಜರ ದೃಷ್ಟಿಯೊಳಗೆ ಸಂತ್ರ ಹೆಂಗಿರಂದ್ರೆ ಆನಂದ ಇರಬೇಕು, ನಮಗತ್ತೆ ಅಲ್ಲ. ನಾವು ಸ್ವಂತ್ರನ ಸಿಗೋತೀವಿ. ನಾವು ನಮ್ಮ ಮೋತಿ ನೋಡಿದ್ರೆ ಸಂತ್ರ ಹೆಂಗೆ, ನಮ್ಮಂತಲ್ಲಿ ಯಾರೇ ಆನಂದ ಸಂಬಂಧ ಬಂದ್ರು ಅಂತ ತಿಳ್ಕೊ ಸಾಂಬ. ನಾವೇ ಕ್ಯಾಟ್ ಮೋತಿ ಮಾಡ್ಕೊಂಡು ಕೂತಿರ್ತೇವೆ ಅಂದಾಗ ಅವ್ರಿಗೇನು ಸುಖ ಸಿಗ್ಲಿಕ್ಕೆ ಸಿಗ್ತದೆ. ನೀವು ಅದಕ್ಕೆ ನೋಡ್ರಿ, ನೀವು ಸಂತ ಆನಂದಾತೆ ಸ್ಥಳ, ಸಂತ ಸುಖಚಿ ಕೇವಳ, ನಾನಾ ಸಂತೋಷಾಚೆ ಮೂಳ ತೇಹೇ ಸಂತ. ಸಂತ ಆನಂದಾತೆ ಸ್ಥಳ ಅಂತಾವ.
ಅದಕ್ಕೆ ತುಕಾರಾಮ್ ಮಹಾರಾಜರು ಅಂದ್ರು ಭೀಮಫಲ ಸುಖ ಏಕ ಹೇತಿ ತಾಯಿ, ಸುಖ ಏಕ ಹೇತಿ ತಾಯಿ, ಸುಖ ಏಕ ಹೇತಿ ತಾಯಿ. ಈ ಹೇತಿ ಅನ್ನುವಂಥ ಶಬ್ದ ಅದಲ್ಲ, ಮರಾಠಿ ಒಳಗೆ ಬಹಳ ಒಂದು ಪವರ್ಫುಲ್ ಶಬ್ದ ಅದು. ಹಾ ಹೇತಿ, ತೋ ಹಾ ವಿಠ್ಠಲ ಬರವ, ತೋ ಹಾ ಮಾಧವ ಅಂದ್ರೆ ನಿಶ್ಚಿತವಾಗಿ ಹೇಳುದು. ಹೇತಿ ತಾಯಿ, ಸಂತರ ಚರಣದೊಳಗೆ ಮಾತ್ರ ಸುಖ ಅದ ಅಂತಾರೆ ನೋಡ್ರಿ. ಸುಖ ಏಕ ಹೇತಿ ತಾಯಿ, ಸುಖ ಏಕ ಹೇತಿ ತಾಯೇ. बहुपायी संतांच्या, बहुपायी संतांच्या मनवोनी केला हा करताळा. ಮಣವೋನಿ, ಮಣವೋನಿ ಅಂತ ಅಂದ್ಕೊಂಡ್ರೆ ನಮಗೇನು ಬೇರೆ ಶಬ್ದ ಇರ್ಬೇಕನ್ನುತ್ತ. ಮಣೋನಿ ಅಂದ್ರೆ ಹಂಗಲ್ಲ, ಮಣೂನಿ. ಮಣೂನಿ ಅದು ಶುದ್ಧ ಮಾತಾಡ್ಬೇಕಾದ್ರೆ ಮರಾಠಿ ಒಳಗೆ मणवोनी ಅಂತಾರ. मणूनी, मणूनी. म्हणून मी सांगितलं ना तुम्हाला, तुम्हाला काय कळत नाही, मळत नाही, चळत नाही. अंते विल्ला मणवोनी केला वास, मणवोनी. ನಾ 10 ವರ್ಷ ಮುಂಬೈದಾಗ ಇದ್ರು ಸಹಿತ ನನಗೆ ಮರಾಠಿನೇ ಬರಲಿಲ್ಲ. ಅದಕ್ಕೆ ते वो होता है, ये होता है म्हणून ಹಿಂಗೆ ಅನ್ಕೋತ ಬಂದು ನನಗೆ ಪಕ್ಕ ಮಾತಾಡಲಿಕ್ಕೆ ಬರಲಿಕ್ಕೆ ಹೇಳ್ತಾರೆ ಕಣೋ. ಯಾಕಂದ್ರೆ ಮಣವೋನಿ ಅದು ಶುದ್ಧವಾದಂಥ ಮರಾಠಿ. ಪುಣಾದ ಮರಾಠಿ ಒಳಗೆ ಮಣವೋನಿ ಅಂತಾರೆ, ಬಾಂಬೆ ಮರಾಠಿ ಒಳಗೆ ಮಣೂನಿ ಅಂತಾರೆ. ಏನ मणवोनी केला बात, मणवोनी केला मन. नाही नाश येथाई, नाही नाश, नाही नाश येथाई, येथाई मणवोनी केला. ಈ ನಮ್ಮ ಚರಣಗಳವಲ್ಲ ಇವು ನಾಶ ಆಗಿ ಹೋಗ್ತಾವ. ಇವ್ರು ಮಣ್ಣಾಗರ ಇಡ್ತಾರ, ಇರ್ಲಿಕ್ಕಂದ್ರೆ ಅದಕ್ಕೆ ಏನ್ರೆ ಒಂದು ಕರೆಂಟ್ ಇದ್ರಾಗರ ಇದು ಮಾಡ್ತಾರ. ಸಂತರ ಚರಣ ಅಂತಾರ ಅವರು. ಮಹಾರಾಜರ ಚರಣ ಇನ್ನೂವರೆಗೆ ನಾವು ಯಾಕೆ ಸೇವಿಸ್ತೀವಿ ಅಂದ್ರೆ ಅವು ನಾಶ ಆಗಲಾರ್ದಂಥ ಚರಣಗಳು. ನಾವು ಸಂತರಾದೇವಂದ್ರೆ ನಮ್ಮನ್ನು ನಾಶ ಆಗೋದಿಲ್ಲ, ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರು. ಅದಕ್ಕೆ ನಾಹಿ ನಾಶ ಏತಾಯಿ ಅಂತ. ನಕರಾವೇ ಹಾಲ ಚಾಲಿ, ಸುಮ್ಮನೆ ಗದ್ದಲ ಮಾಡಬೇಡ್ರಿ ಅಂತಾರ. ಹಾಲ ಚಾಲಿ ಅಂದ್ರೆ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅದು ಮಾಡೋದು. ಏನು ಮಾಡೋ ಬೈಸೋನಿ ಏಕಚಿತ್ತ ತಾಯಿ ಏನದಲ್ಲ ಅದು ಏಕೆ ತಾಯಿ ಬೈಸೋನಿ ಏಕಚಿತ್ತ ಅಂತ. ಅಂದ್ರೆ ಒಂದು ಜಾಗದಾಗ ಕುತ್ಕೊಂಡು ನಾಮಸ್ಮರಣೆ ಮಾಡ್ಕೋತ ಕೂಡ ನಿನಗ ವಿಮಲ ಆನಂದದ ಅನುಭವ ಆಗ್ತಾವ. ನಕರಾವೇ ಹಾಲಾಟ, ನಕರಾವೇ ಹಾಲಾಟ, ನಕರಾವೇ ಹಾಲಾಟ. मणवोनी केला. तुका म्हणे निवेदनु ಏನದಪ್ಪ ಎಲ್ಲ ಅನುವಾದಲಿಗೆ ಬಂದಾಗ್ಬಿಟ್ಟ. ಆಗ್ಯದ ಮನೆ ನಿವೇದನು
लागत 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 म्हणावो नी म्हणावो म्हणावो हो ಕೇಳಾವ ಇಷ್ಟೆಲ್ಲ ಆದ್ರೆ ಮಾತ್ರ ವಿಮಲ ಬ್ರಹ್ಮನ ಒಂದು ಆನಂದ ನಮಗೆ ಅನುಭವಕ್ಕೆ ಬರ್ತದೆ. ಇವತ್ತಿನ ಈ ಒಂದು ಸೇವೆಯೊಳಗೆ ಸಮರ್ಥರು ನಮ್ಮಿಂದ ಏನು ನುಡಿಸ್ಯಾರಂದ್ರೆ, ಮೊದಲು ಪ್ರಜ್ಞೆ ಜಾಗೃತಿ ಮಾಡ್ಕೋರಿ, ಎರಡನೇದ್ದು ಅಹಂಕಾರ ಅಳೀರಿ, ಮೂರನೇದು ಸದ್ಗುರುವಿನ ಮೇಲೆ ಅಖಂಡ ವಿಶ್ವಾಸ ಇಡ್ರಿ, ನಾಲ್ಕನೇದು ಒಂದು ಕಡೆ ಕೂತ್ಕೊಂಡು ನಾಮಸ್ಮರಣೆ ಮಾಡುವಂಥ ರೂಢಿ ಹಾಕೋರಿ. ಇಷ್ಟು ಹಾಕ್ಕೊಂಡ್ರೆ ಮಾತ್ರ ಈ ಒಂದು ಬ್ರಹ್ಮಾನಂದದ ಒಂದು ವಿಮಲಾನಂದದ ವಿಮಲ ಬ್ರಹ್ಮನ ಆನಂದದ ಅನುಭೂತಿ ನಮಗೆ ನಿಮಗೆ ಆಗ್ತದೆ. ಆ ಒಂದು ಆನಂದವು ಕೇವಲ ನಾಮದೊಳಗದ ಅಂತಾರ. ಅಂಥ ನಾಮಸ್ಮರಣೆಯನ್ನು ಕೊಡ್ರಿ ಮಾಡಬೇಡ್ರಿ, ಒಂದು 2 ನಿಮಿಷ ರೀ. ಅಲ್ಲ ಅವರಿರಲ್ಲ, ಇವ್ರು ಕೂತ್ರ ಸಾಕಾಗಿದೆ. ಅದಕ್ಕೆ ಆ ಒಂದು ನಾಮಸ್ಮರಣೆಯ ಗುಂಗನ್ಯಾಗ ನಾವು ನೀವುಗಳೆಲ್ಲ ಮುಂದಿನ ಸಪ್ತಾಹ ಅನ್ನೋದಕ್ಕನೇ ಒಂದು ರೀತಿ ನಮ್ಮ ಮೋತಿ ನೋಡಿದರೆ ಮತ್ತೊಬ್ಬರಿಗೆ ನಮ್ಮ ಸಮೀಪ ಬರ್ಬೇಕು ಅನ್ನಿಸ್ಬೇಕು, ನಮ್ಮ ಜೋಡಿ ಕೂಡ್ಬೇಕು ಅನ್ನಿಸ್ಬೇಕು, ನಮ್ಮ ಜೋಡಿ ಮಾತಾಡ್ಬೇಕು ಅನ್ನಿಸ್ಬೇಕು, ನಮ್ಮಂತೆ ನಡಿಬೇಕು ಅನ್ನಿಸ್ಬೇಕು. ನಮ್ಮಂಗೆ ಎಲ್ಲನೂ ಜಾಣತೆ ಹಂಚಿ ಸಂಗತಿದರಾವೆ, ಜಾಣತೆ ಹಂಚಿ ಸೇವಾಕರಾವೆ, ಜಾಣತೆ ಹಂಚಿ ಸದ್ಬುದ್ಧಿಗೆ ಆವೆ, ಹಳು ಅಂತ 18ನೇ ದಶಕದೊಳಗೆ ಜಾಣಪಣ ನಿರೂಪಣದಾಗ ಹೇಳ್ತಾರೆ. ಇರಲಿ, ಒಟ್ಟಿನ ಮೇಲೆ ಇವತ್ತು ಕೊನೆ ಚರಣದಾಗ ಇದಕ್ಕೆ ಏನಂತಾರಂದ್ರೆ, ವಿವೇಕೇತದಾಕಾರ, ವಿವೇಕದಿಂದ ಆ ಒಂದು ಸ್ವರೂಪ ನೀವು ಆಗ್ರಿ ಅಂತಾರೆ. ವಿವೇಕೇತದಾಕಾರ ಹೋವು ನಿಪಾಹೆ, ವಿವೇಕೇತದಾಕಾರ ಹೋವು ನಿರಾಹೆ. ವಿವೇಕೇತದಾಕಾರ ಹೋವು ನಿರಾಹೆ, ವಿವೇಕೇತದಾಕಾರ ಹೋವು ನಿರಾಹೆ. मना संतानंत शोधूनी पाहे, मना संतानंत शोधूनी पाहे, मना संतानंत विवेके तदाकार हो निरा. मना संत अनंत शोधून पाहे. नाना हाँ निराकार आधार ब्रह्मादिका निराकार जया सांगता सीनली वेद वाचात सीनली वेद वाचा तया सांगता सीनली वेद वाचा ब्रह्मादे